ನೋಡಿ, ಸರ್ಕಾರ ಆಗಲಿ ದರ್ಶನ್ ಆಗಲಿ ನ್ಯಾಯಾಲಯದ ಮುಂದೆ ಒಬ್ಬ ಕಕ್ಷಿದಾರ. ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಜಗದೀಶ್ 7 ಜನ ಆರೋಪಿಗಳಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಚಾನ್ಸಸ್ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೈಕೋರ್ಟ್ನಲ್ಲಿ A1 ಪವಿತ್ರ, A2 ದರ್ಶನ್ಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಂಥ ಒಟ್ಟು 17 ಜನ ಆರೋಪಿಗಳು ಕೂಡ ರೆಗ್ಯುಲರ್ ಬೇಲನ್ನು ಕೂಡ ಪಡ್ಕೊಂಡಿದ್ದಾರೆ, ಆರಾಮಾಗಿ ಕೂಡ ಇದ್ದಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಜಗದೀಶ್, ಪ್ರದೋಷ್ ಸೇರಿದಂತೆ, ಅನುಕುಮಾರ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಚಾನ್ಸಸ್ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ರಾಜ್ಯ ಸರ್ಕಾರದ ಸೂಚನೆ ಮೇಲೆ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಕೂಡ ಈ ಒಂದು ಹೈಕೋರ್ಟ್ನಲ್ಲಿ ಕೊಟ್ಟಂಥ ರೆಗ್ಯುಲರ್ ಬೇಲ್ ಅರ್ಜಿಯನ್ನು ತಡೆಯನ್ನು ಹಾಕಬೇಕು ಅಥವಾ ಆ ಬೇಲನ್ನು ವಜಾ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ, ಅಂದರೆ ಪ್ರಮುಖವಾಗಿ ಇಲ್ಲಿ 7 ಜನ ಆರೋಪಿಗಳು ಏನಿದ್ದಾರೆ ಅವ್ರಿಗೆ ಆಗುವಂಥ ಸಂಕಷ್ಟ ಏನು, ಅದು ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆಯಿತು ಅಂದರೆ ಮುಂದಿನ ದಾರಿ ಯಾವುದು, ಯಾವ ರೀತಿಯಾಗಿ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕಾನೂನಾತ್ಮಕ ಸಲಹೆಗಳನ್ನು, ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಹಿರಿಯ ವಕೀಲರಾಗಿರುವಂಥ ಹೈಕೋರ್ಟ್ ವಕೀಲ ಆಗಿರುವಂಥ RNL ಮೂರ್ತಿ ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂತು, ಜೊತೆಗೆ ಇವತ್ತಿನವರೆಗೂ ಕೂಡ ಅಂದರೆ ಕಳೆದ ಸೋಮವಾರ ಈ ಒಂದು ಪ್ರಾಸಿಕ್ಯೂಷನ್ ಒಂದು ಅರ್ಜಿಯನ್ನು ಕೂಡ ಹಾಕಿರುವಂಥದ್ದು ಸುಪ್ರೀಂ ಕೋರ್ಟ್ಗೆ. ಹೀಗಾಗಿ ಯಾವ ರೀತಿಯಾಗಿ ಕೆಲವೊಂದಷ್ಟು ಅಲ್ಲಿ ವಾದ ವಿವಾದ ನಡಿಬೋದು, ಪ್ರತಿವಾದ ಯಾವ ರೀತಿ ಆಗ್ಬೋದು, ಆರೋಪಿಗಳಿಗೆ ಯಾವ ರೀತಿಯಾಗಿ ಸಂಕಷ್ಟ ಬರುತ್ತೆ ಅಂತೇಳಿ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸರ್, ಈಗ ನೋಡ್ತಾ ಇದ್ರಿ ಇಡೀ ರಾಜ್ಯ ಕೂಡ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು ಈ ಒಂದು ದರ್ಶನ್ ಸೇರಿದಂತೆ ಅವರ ಗ್ಯಾಂಗ್ ನಡೆಸಿದಂಥ ಭೀಕರ ಹತ್ಯೆ ವಿಚಾರವಾಗಿ. ಈಗ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಪ್ರಾಸಿಕ್ಯೂಷನ್ ಕೂಡ ಈಗ ಸುಪ್ರೀಂ ಕೋರ್ಟ್ಗೆ ಕಾಲಿಟ್ಟಿದೆ. ಯಾವ ರೀತಿಯಾಗಿ ಯಾವ ಗ್ರೌಂಡ್ಸ್ ಮೇಲೆ ಈ ಒಂದು ವಾದ ನಡೆಯುತ್ತೆ ಅನ್ನೋದು ಸರ್. ಈಗ ರೇಣುಕಾಸ್ವಾಮಿ ಹತ್ಯೆ ಅಂತ ಯಾವಾಗ ಬೆಳಕಿಗೆ ಬಂತು, ಅದ್ಯಾವುದು ಸುಮನಹಳ್ಳಿ ಮೋರಿನಲ್ಲಿ ಯಾವುದು ರೇಣುಕಾಸ್ವಾಮಿಯ ಒಂದು ಡೆಡ್ ಬಾಡಿ ಸಿಗ್ತದೆ, ಅಲ್ಲಿಂದ ರೇಣುಕಾಸ್ವಾಮಿ ಮರ್ಡರ್ ಆಗಿದೆ ಅಂತ ಏನು ಸಸ್ಪೆಕ್ಟ್ ಮಾಡಿ ಯಾರು ಮೊದಲೇ ಹೋಗಿ ಸರೆಂಡರ್ ಆಗಿ ನಾವೇ ಮಾಡಿದ್ದೀವಿ ಅಂತೇಳಿ ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆ ಸರೆಂಡರ್ ಆದಾಗಿಂದ ಮಾಹಿತಿ ಇಲ್ಲಿಯವರೆಗೂ ತುಂಬ ದೊಡ್ಡ ಒಂದು ಏನು ದೊಡ್ಡ ಜರ್ನಿನೇ ಇದೆ ಎಂದು, ಈ ಕಾನೂನಾತ್ಮಕ ಜರ್ನಿ ಅಂತ ಕರಿತೀವಿ, ಇದಕ್ಕೆ ಲೀಗಲ್ ಪ್ರೊಸೀಡಿಂಗ್ಸ್ ಜರ್ನಿ ಅಂತ ಕರಿತೀವಿ. ಏನಾಗುತ್ತೆ, ನಾವೇ ಹೋಗಿ ಮರ್ಡರ್ ಮಾಡಿದ್ದೀವಿ ಅಂತೇಳಿ ಸರೆಂಡರ್ ಮಾಡೋಕ್ಕೆ ದರ್ಶನ್ ಹೇಳಿದ್ರು ಅಂತೇಳಿ ಮೇಲ್ನೋಟಕ್ಕೆ ದರ್ಶನ್ ಭಾಗಿಯಾಗಿದ್ದಾರೆ ಅಂತ ಗೊತ್ತಾದಾಗ ತನಿಖಾಧಿಕಾರಿಯ ಚಂದನ್ ಅವರು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಈಗ ನೋಡಿ, ಒಬ್ಬ ಖ್ಯಾತ ನಟ ಅಥವಾ ಒಬ್ಬ ಸೆಲೆಬ್ರಿಟಿ ಇರ್ತಕ್ಕಂಥ ಒಬ್ಬ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿರ್ತಕ್ಕಂಥವನ್ನ ಅರೆಸ್ಟ್ ಮಾಡಬೇಕಾದ್ರೆ ದಾಖಲೆ ಇಲ್ಲದೇ ಅವನ ಮೇಲೆ ದಾಖಲೆ ಇಲ್ಲದೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ನೇರವಾದ ದಾಖಲೆ ಇರಬೇಕು. ನೇರವಾದ ದಾಖಲೆಗಳ ಪೈಕಿ ಅವರು ಪೊಲೀಸ್ನವರು ಅವ್ರ ಮೇಲೆ ಸ್ವಲ್ಪ ಒತ್ತಡ ಯಾರು ನಿಮಗೆ ಹೇಳ್ಕೊಳ್ಸಿರು ಇವೆಲ್ಲ ಮಾಡಲಿಕ್ಕೆ ಅಂತ ಹೇಳಿದಾಗ ದರ್ಶನ್ ಅಂತ ಗೊತ್ತಾದಾಗ ಏನಾಗುತ್ತೆ, ಆವಾಗ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದಾಗ ದರ್ಶನ್ ಅವ್ರನ್ನ ಕಸ್ಟಡಿ ತೊಗೊತಾರೆ. ದರ್ಶನ್ ಅವ್ರನ್ನ ವಿಚಾರ ಮಾಡಿದಾಗ ಪವಿತ್ರನೂ ಕಸ್ಟಡಿ ತೊಗೊತಾರೆ. ಆಗ ತನಿಖೆ ಶುರುವಾಗುತ್ತೆ. ನೋಡಿ, ಯಾವುದೇ ಮರ್ಡರ್ ಕೇಸ್ ತನಿಖೆ ಶುರುವಾಗಬೇಕು, ತನಿಖಾಧಿಕಾರಿ ಇದರಲ್ಲಿ ಎಸ್ಪೆಷಲಿ ವಿಶೇಷವಾಗಿ ತನಿಖೆ ನಡೆಯುತ್ತೆ. ಈ ತನಿಖೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾವ ರೀತಿ ಭಾಗಿಯಾಗಿದ್ರು, ಪ್ರತ್ಯೇಕ ಡೈರೆಕ್ಟ್ ಎವಿಡೆನ್ಸು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು, ಫೊರೆನ್ಸಿಕ್ ವೆರಿಫಿಕೇಷನ್ಸು ಮತ್ತು ಇನ್ವೆಸ್ಟಿಗೇಷನ್ಸು, ಆಮೇಲೆ DNA ವೆರಿಫಿಕೇಷನ್ಸು, ಇನ್ವೆಸ್ಟಿಗೇಷನ್ಸು, ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಎಲ್ಲ ಎವಿಡೆನ್ಸ್ನ ಕಲೆ ಹಾಕಿ ತನಿಖಾಧಿಕಾರಿಗಳು ಸುಮಾರು 3600 ಪುಟಗಳ ಒಂದು ಚಾರ್ಜ್ ಶೀಟ್ನ ಟ್ರಯಲ್ ಕೋರ್ಟ್ಗೆ ಮಾನ್ಯ ಸಿಟಿ ಸಿವಿಲ್ ಸೆಷನ್ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಆವಾಗ ಏನಾಗುತ್ತೆ, ಇವಾಗ ಇಲ್ಲಿ ಈ ಪ್ರಕರಣದಲ್ಲಿ ನಾವು ಮೇಲ್ನೋಟಕ್ಕೆ ಏನು ಇಲ್ಲಿ ನಾವು ಗೊತ್ತಾಗುತ್ತೆ ಅಂದರೆ, ಈ ಮರ್ಡರ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಆಗೋವರೆಗೂ ಯಾರು ಬೇಲ್ ಸಲ್ಲಿಸಿರಲಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಚಾರ್ಜ್ ಶೀಟ್ ಆಗೋವರೆಗೂ ಯಾರಿಗೂ ಬೇಲ್ ಸಿಗೋದಿಲ್ಲ ಅಂತ ಗೊತ್ತಿತ್ತು ಅವ್ರಿಗೆ, ಸಾಮಾನ್ಯ ಮರ್ಡರ್ ಕೇಸ್ಗಳಲ್ಲಿ. ಈ ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಆ ಚಾರ್ಜ್ ಶೀಟ್ನ ಒಂದು ಕಂಟೆಂಟ್ಸ್ನ ನೋಡಿ ಕೆಳ ಹಂತದ ನ್ಯಾಯಾಲಯ ಅಂದರೆ ಟ್ರಯಲ್ ಕೋರ್ಟು, ಮಾನ್ಯ ಸೆಷನ್ ಕೋರ್ಟ್, ಬೆಂಗಳೂರು ಸಿಟಿ ಸೆಷನ್ ಕೋರ್ಟು ಏನಾಯಿತು, ಈ ಒಂದು ಸಾಕ್ಷಿ ಕಲೆ ಹಾಕಿರ್ತಕ್ಕಂಥ ಒಂದು ಸಾಕ್ಷಿಯ ಒಂದು ಮೊತ್ತವನ್ನು ಪರಿಶೀಲನೆ ಮಾಡಿದಾಗ ಇವ್ರಿಗೆ ಬೇಲ್ ಕೊಡಬಾರ್ದು, ಅನ್ಫಿಟ್ ಅಂತ, ಬೇಲ್ಗೆ ಅನ್ಫಿಟ್ ಕೇಸ್ ಅಂತ ಗೊತ್ತಾದಾಗ ಅವರು ಬೇಲ್ ರಿಜೆಕ್ಟ್ ಮಾಡ್ತಾರೆ ಕೆಳಹಂತದ ನ್ಯಾಯಾಲಯದಲ್ಲಿ. ಈಗ ಆ ರಿಜೆಕ್ಟ್ ಆತಕ್ಕಂಥ ಬೇಲು ಏನು ಚಾರ್ಜ್ ಶೀಟ್ ಹಾಕಿದ ಮುಂಚೆ ಹಾಕಿದ ಬೇಲಲ್ಲ ಅದು. ಆ ಬೇಲು ಚಾರ್ಜ್ ಶೀಟ್ ಹಾಕಿತು ಅಂದರೆ ಸಾಕ್ಷಿಗಳ ಕಲೆ ಆಗಿದೆ, ಎಷ್ಟು ಜನ ವಿಟ್ನೆಸ್ಸು, ಏನೇನು ಸೀಸ್ ಮಾಡಿದ್ದಾರೆ, ಏನೇನು ಪ್ರೊಸೀಜರನ್ನು ತನಿಖೆಯಲ್ಲಿ ಅನುಸರಿಸಿದ್ದಾರೆ, ಯಾರು ಯಾವ ಥರ ಸಾಕ್ಷಿ ನುಡಿದಿದ್ದಾರೆ, ಫೊರೆನ್ಸಿಕ್ ಯಾರು, ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು, DNA ಚೆಕ್ ಮಾಡಿದವರು ಯಾರು, ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು, ಆಮೇಲೆ ಮಾಜರ್ ಮಾಡಿದವ್ರು ಯಾರು, ಆರೋಪಿನ ಅರೆಸ್ಟ್ ಮಾಡಿದವ್ರು ಯಾರು, ಆರೋಪಿಗಳ ಬಳಿ ಇದ್ದ ವಸ್ತುಗಳನ್ನ ಸೀಸ್ ಮಾಡಿದ್ಯಾರು, ಇವೆಲ್ಲ ಒಂದು ತಾಂತ್ರಿಕ ಅಂದರೆ ಈ ಲೀಗಲ್ಗೆ ಅವಶ್ಯಕತೆ ಇರ್ತಕ್ಕ ಅಂಶಗಳನ್ನ ಕಲೆಕ್ಟ್ ಮಾಡಿ ತನಿಖಾಧಿಕಾರಿ ಏನು ಚಂದನ್ ಮತ್ತು ತಂಡ
ಭಾಳ ವಿಶೇಷವಾಗಿ ಒಂದು ತನಿಖೆ ಮಾಡುತ್ತೆ. ಈ ತನಿಖೆಯಲ್ಲಾಗಿದ್ದ ಮೆಟೀರಿಯಲ್ಲು ಕೆಳಂತ ನ್ಯಾಯಾಲಯದಲ್ಲಿ ಕೋರ್ಟ್ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಬೇಲ್ ರಿಜೆಕ್ಟ್ ಮಾಡುತ್ತೆ. ಆವಾಗ ಪ್ರಾಸಿಕ್ಯೂಷನ್ ಅಂತೂ ನಿಟ್ಟುಸಿರು ಬಿಡುತ್ತೆ. ನೋಡಪ್ಪ, ಇಂಥ ಒಂದು ಹೈ ವೋಲ್ಟೇಜ್ ಕೇಸು ಅಥವಾ ನಿಮ್ಮ ಮೀಡಿಯಾ ಭಾಷೆಯಲ್ಲಿ ಹೈ ವೋಲ್ಟೇಜ್ ಕೇಸ್ ಅಂತೀರಿ, ನಾವು ಸೆನ್ಸಿಟಿವ್ ಕೇಸು ಅಥವಾ ಹೀನಿಯಸ್ ಕೇಸು, ಮರ್ಡರ್ ಕೇಸು, ಇಂಥ ಮರ್ಡರ್ ಕೇಸಲ್ಲಿ ಕೆಳಂತ ನ್ಯಾಯಾಲಯ ಬೇಲ್ ಕೊಟ್ಟಿಲ್ಲ ಅಂದರೆ ಸಾಕ್ಷಿಗಳು ಮತ್ತು ಅವರು ಬೇಲ್ ರಿಜೆಕ್ಟ್ ಆಗಬೇಕು. ಕಾರಣ ಏನು? ಸಾಕ್ಷಿ ಬೇಲ್ ಅರ್ಜಿದಾರನ ಭಾಗಿತ್ವ, ಅಲ್ಲಿ ಪಾರ್ಟಿಸಿಪೇಷನ್ ಇನ್ ದಿ ಕ್ರೈಮ್, ಅವರು ಕ್ರೈಮಲ್ಲಿ ಏನು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತೆ. ಆವಾಗ ಕೆಳಂತ ನ್ಯಾಯಾಲಯದಲ್ಲಿ ಬೇಲ್ ರಿಜೆಕ್ಟ್ ಆಗುತ್ತೆ. ಈಗ ಮುಂದೆ ಬರಬೇಕಾಗಿರೋದು ನಾವೀಗೇನೆಂದರೆ, ಹೈಕೋರ್ಟ್ನಲ್ಲಿ A1 ಪವಿತ್ರ, A2 ದರ್ಶನ್, ಆ ಮಿತ್ಯಾರು ಅಪ್ ಟು A17 ಇದ್ದಾರೆ, ಅವರೆಲ್ಲರಿಗೂ ಹೈಕೋರ್ಟು ಬೇಲ್ ಕೊಡುತ್ತೆ. ಅವಾಗೇನು ಪ್ರಾಸಿಕ್ಯೂಷನ್ಗೆ ಚಿಂತೆ ಆಗಿಬಿಡುತ್ತೆ, ಏನಪ್ಪ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಸೆನ್ಸಿಟಿವ್ ಕೇಸಲ್ಲಿ, ಒಂದು ಮರ್ಡರ್ ಕೇಸಲ್ಲಿ ಎಂತೆಂಥ ಸಾಕ್ಷಿ ಕಲೆ ಹಾಕಿದ್ದು ನಾವು. ನೇರವಾಗಿ ಆರೋಪ ಹೊರಿಸಿದ್ದು ಬೇರೆ, ದೋಷಾರೋಪ ಹೊರಿಸಿದ್ದು ಬೇರೆ. ಆರೋಪ ಹೊರಿಸಿದಾಗ ಬೇಲು ಆರೋಪ ಹೊರಿಸಿದ್ದಕ್ಕೆ ನಿಜ ಆಯಿತು, ದೋಷಾರೋಪ ಅಂತ ನಾವು ಕರಿತೀವಿ. ಈಗ ಮಾನ್ಯ ಹೈಕೋರ್ಟ್ ಅವರು ಏನು ಇಲ್ಲಿ ನೇರವಾಗ ಎವಿಡೆನ್ಸ್ ಯಾರ ಮೇಲೆ ಇಲ್ಲ, ನೇರವಾದ ಎವಿಡೆನ್ಸ್ ಇಲ್ಲ, ಇವ್ರಿಗೆ ಬೇಲ್ ಕೊಡ್ಬೋದು ಅಂತ ಹೇಳಿ ಅವ್ರಿಗೆ ಬೇಲ್ ಕೊಟ್ಬಿಡ್ತದೆ. ಕೆಳಹಂತದ ನ್ಯಾಯಾಲಯದ ಒಂದು ಬೇಲ್ ಆದೇಶನ ವೆರಿಫೈ ಮಾಡಿ, ಕಾನೂನಾತ್ಮಕವಾಗಿ ಅದನ್ನು ಎಕ್ಸಾಮಿನೇಷನ್ ಮಾಡಿ, ದಾಖಲೆಗಳ್ನ, ಆ ಗ್ರೌಂಡ್ಸ್ನ, ಇದು ಬೇಲ್ ಅರ್ಜಿ ಹಾಕಿರೋದ ಪಾರ್ಟಿಸಿಪೇಷನ್ ಎಲ್ಲಿದೆ ಇಲ್ಲಿ, ಆಮೇಲೆ ಈಗ ಈಗ ಚಾರ್ಜ್ ಶೀಟ್ ಆದಮೇಲೆ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ, ಸಾಕ್ಷಿಗಳ ವಿಚಾರಣೆ ಆಗುತ್ತೆ. ಸಾಕ್ಷಿ ವಿಚಾರಣೆ ಆಗೋ ಟೈಮಲ್ಲಿ ಏನು ತೊಂದರೆ ಆಗಲ್ಲ, ಯಾಕಂದರೆ ಸಾಕ್ಷಿಗಳಿಲ್ಲ ಅಂತ ಮೇಲ್ನೋಟ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲ ಸಾಕ್ಷಿಗಳಿಲ್ಲ ಅಂತಲ್ಲ, ಏನು ತನಿಖಾಧಿಕಾರಿಗಳು ಸಾಕ್ಷಿ ಕಲೆ ಹಾಕಿದ್ದಾರೆ, ಆ ಕಲೆ ಹಾಕಿರ್ತಕ್ಕಂಥ ಸಾಕ್ಷಿ ಇವ್ರನ್ನ ಜೈಲಲ್ಲಿಟ್ಟು ಟ್ರಯಲ್ ಮಾಡೋ ಸಂದರ್ಭ ಬರೋದಿಲ್ಲ ಅಂತ ಹೇಳಿ, ಆಮೇಲೆ ದರ್ಶನ್ ಎಲ್ಲೂ ಓಡೋಗೋದಿಲ್ಲ, ಸೆಲೆಬ್ರಿಟಿ ಇದ್ದಾರೆ, ಅವರೇನು ಬೇರೆ ದೇಶಗಳಲ್ಲಿ ಹೋಗೋಕ್ಕಾಗಲ್ಲ, ಆಮೇಲೆ ತಪ್ಸ್ಕೊಳಕ್ಕಾಗಲ್ಲ, ಆಮೇಲೆ ಸಾಕ್ಷಿಗಳ ಮೇಲೆ ಏನು ಪರಿಣಾಮ ಬೀರೋದಿಲ್ಲ ಅಂಥೇಳಿ ಕೋರ್ಟು ನಂಬಿ ಅವ್ರಿಗೆ ಬೇಲ್ ಕೊಟ್ಟಿದೆ. ಈಗ ಆ ಕೋರ್ಟ್ ನಂಬಿಕೆಯನ್ನು ಉಳಿಸ್ಕೋಬೇಕಾದ ಕರ್ತವ್ಯ ಅಕ್ಯೂಸ್ಗಳು. ಯಾವ ಒಂದು ಸಾಕ್ಷಿಗಳನ್ನ ಅಥವಾ ಯಾವುದೇ, ನಾನು ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಟ್ಬಿಡ್ತೀನಿ, ಈ ಸೋಷಿಯಲ್ ಮೀಡಿಯಾ ಏನಾಗ್ಬಿಡ್ತೀವಿ ಅಂದರೆ, ಏನೋ ರೇಣುಕಾಸ್ವಾಮಿಯವ್ರ ಮನೆಯನ್ನು ದರ್ಶನ್ ಕೊಂಡ್ಕೊಂಬಿಟ್ಟು ಅವರು ದರ್ಶನ್ ತವಿರೋ ದುಡ್ಡೆಲ್ಲ ಕೊಟ್ಬಿಡ್ತಾರೆ ಅನ್ನೋದು ಮಟ್ಟಕ್ಕೆ ಮಾತಾಡ್ಬಿಡ್ತಾರೆ. ಅದಕ್ಕೆ ಇದೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಸರ್ಕಾರಕ್ಕೆ ಒಂಥರ ಮುಜುಗರ ಆಗುತ್ತೆ. ಈಗ ಯಾವುದೇ ಒಂದು ಅಪೀಲ್ ಹಾಕಬೇಕಾದ್ರೆ, ಒಂದು ಸರ್ಕಾರ ಕೇಸ್ ನಡೆಸಬೇಕಾದ್ರೆ ಪ್ರಾಸಿಕ್ಯೂಷನ್ ಅಭಿಯೋಜಕರು ಅಂತ ಇರ್ತಾರೆ. ಅಭಿಯೋಜನಾ ಇಲಾಖೆಗೆ ಮತ್ತು ಗೃಹ ಇಲಾಖೆ ಕರ್ತವ್ಯ, ಯಾರು ಒಂದು ಕೋರ್ಟ್ನಲ್ಲಿ ಯಾವುದೋ ಒಂದು ಕೇಸಲ್ಲಿ ಅವರು ಭಾಗಿಯಾಗಿರ್ತಾರೆ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸೋದು, ಅವ್ರಿಗೆ ಬೇಲ್ ಕೊಡದೇ ಇರೋದು ನೋಡ್ಕೊಳೋದು, ಆಮೇಲೆ ಅವ್ರಿಗೆ ಶಿಕ್ಷೆ ಕೊಡಿಸೋದು, ಇಷ್ಟು ಕರ್ತವ್ಯ. ಒಂದು ಸಾಕ್ಷಿ ರಕ್ಷಣೆ ಮಾಡೋದು, ಆಮೇಲೆ ನೊಂದವ್ರಿಗೆ ರಕ್ಷಣೆ ಕೊಡೋದು, ಮೂರನೇದು ತನಿಖೆ ಮಾಡೋದು, ನಾಲ್ಕನೇದು ಕೋರ್ಟ್ನಲ್ಲಿ ಅವ್ರಿಗೆ ಯಾವುದೇ ಅಂಥದ್ದು ನ್ಯಾಯಾಲಯಗಳಾಗ್ಬೋದು. ನಮ್ಮಲ್ಲಿ ಈಗ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಒಟ್ಟು 4 ಅಂಥದ್ದು ನ್ಯಾಯಾಲಯಗಳು ನಮ್ಮಲ್ಲಿದ್ದಾವೆ. ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಬಂದಾಗಿಂದ ಈ 4 ನ್ಯಾಯಾಲಯಗಳು ನಾವು ನೋಡಿದ್ದೀವಿ. ಒಂದು ಕೆಳಹಂತದ ಕ್ರಿಮಿನಲ್ ನ್ಯಾಯಾಲಯ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟು. ಆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮರ್ಡರ್ ಕೇಸ್ನಲ್ಲಿ ಅದು ಟ್ರಯಲ್ ಮಾಡಲ್ಲ, ಬೇಲ್ ಕೊಡಲ್ಲ. ಅದರಲ್ಲಿ ಮರ್ಡರ್ ಕೇಸ್ ಅಂತ ಹೀನಿಯಸ್ ಕೇಸ್ಗಳು ಅದರಲ್ಲಿ ಇದು ಬರೋದಿಲ್ಲ. ನೆಕ್ಸ್ಟ್ ಕೇಸು, ಫಸ್ಟ್ ಕೋರ್ಟು ಮರ್ಡರ್ ಕೇಸ್ಗೆ ಯಾವ್ದು ಬರುತ್ತೆ ಅಂದರೆ ಸೆಷನ್ ಕೋರ್ಟ್ ಅಥವಾ ಡಿಸ್ಟ್ರಿಕ್ಟ್ ಟ್ರಯಲ್ ಕೋರ್ಟ್. ಈ ಡಿಸ್ಟ್ರಿಕ್ಟ್ ಟ್ರಯಲ್ ಕೋರ್ಟ್ಗೆ ನೇರವಾಗಿ ಇದು ಕೋರ್ಟ್ ಜುರುಗಿಸಿರೋದ್ರಿಂದ ಅದು ಸಾಕ್ಷಿ ವಿಚಾರಣೆ ಮಾಡ್ಬೋದು, ನ್ಯಾಯಾಲಯಕ್ಕೆ ಬೇಲ್ ಕೊಡ್ಬೋದು, ನ್ಯಾಯಾಲಯದಲ್ಲಿ ಬೇಲು ಸಹ ಕೊಡ್ಬೋದು, ಬೇಲ್ ರಿಜೆಕ್ಟ್ ಮಾಡ್ಬೋದು, ಆಮೇಲೆ ಶಿಕ್ಷೆ ಕೊಡೋ ಅಧಿಕಾರ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಇದೆ. ದರ್ಶನ್ ಪ್ರಕರಣ ಅನ್ನೋದು ಬೇಡ, A1 ಬಂದು ಇಲ್ಲಿ ಪವಿತ್ರಗೌಡ ಪ್ರಕರಣದಲ್ಲಿ ಪವಿತ್ರಗೌಡ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಥವಾ ಪವಿತ್ರಗೌಡ ವರ್ಸಸ್ ಏನು ನಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿ ಪರವಾಗಿ ಸ್ಟೇಟು, ಇವರಿಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ನ್ಯಾಯಾಲಯಕ್ಕೆ ಅವರು ತನಿಖೆ ಮಾಡಿದ್ದಾರೆ. ಅಲ್ಲ, ಆರೋಪಿನ ಮೊದಲು ಪ್ರಥಮ ವರದಿ ಸ್ವೀಕಾರ ಮಾಡಿದ್ದಾರೆ, ತನಿಖೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ, ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ, ಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ. ಈ 5 ಕೆಲಸಗಳನ್ನ ಪ್ರಾಸಿಕ್ಯೂಷನ್ ಮಾಡಿದೆ. ಏನು ವಾದ ಮಾಡಿದ್ದಾರೆ? ಯಾವುದೇ ಕಾರಣಕ್ಕೂ ಬೇಲ್ ಕೊಡಬೇಡಿ, ಇವರು ತಪ್ಪಿಸ್ಕೊಂಡು ಹೋದರೆ ನ್ಯಾಯಾಲಯಕ್ಕೆ ಬರೋಲ್ಲ, ಇವರು ಶಿಕ್ಷೆ ಸಾಬೀತಾಗೋ ಥರ ಇದೆ, ಮೇಲ್ನೋಡಿಗೆ ಸಾಬೀತಾಗ್ತಿದೆ, ನಾವು ಸಾಕ್ಷಿ ಕಲೆ ಹಾಕಿದ್ದೀವಿ, ಆದ್ದರಿಂದ ಇವ್ರಿಗೆ ಶಿಕ್ಷೆ ಕೊಡೋಕ್ಕೆ ಬರೋದು, ಇವ್ರಿಗೆ ಬೇಲ್ ಕೊಡಬೇಡಿ ಅಂತೇಳಿ ವಾದ ಮಾಡಿದೆ. ಸನ್ಮಾನ್ಯ ವಿಶೇಷ ಪ್ರಾಸಿಕ್ಯೂಟರ್ ಅಂತ ಪ್ರಸನ್ನ ಕುಮಾರ್ ಅವರು, ಇವರು ನಮ್ಮ ಚಂದನ್ ಕುಮಾರ್ KSPS ತನಿಖಾಧಿಕಾರಿ ಮತ್ತು ಅವ್ರ ತಂಡ ಸುಮಾರು ಏನು ತನಿಖೆ ಮಾಡಿದ ಅಂತ ಅದು ನ್ಯಾಯಾಲಯ ಪರಿಶೀಲಿಸಿದೆ. ಈಗ ಬಂದಿರೋದು ರಾಜ್ಯದ ಜನತೆ ಮುಂದೆ ಸರ್ಕಾರಕ್ಕೆ ಮುಜುಗರ ಆಗಿದೆ. ಇಷ್ಟು ಜನಕ್ಕೆ ಬೇಲಾಗಿದೆ. ಆಮೇಲೆ ನ್ಯಾಯಾಲಯದ ವ್ಯವಸ್ಥೆ ಮೇಲೆ ಏನೋ ಅಪನಂಬಿಕೆ ಬರೋ ಥರ ಆಗಿಬಿಟ್ಟಿದೆ. ಏನಪ್ಪ 3 ವರ್ಷ 4 ವರ್ಷ ಅಂತಿರೋ ದರ್ಶನ್ಗೆ ಈಗ ನೋಡಿ 3-4 ತಿಂಗಳ ದರ್ಶನ ಆಚೆ ಬಂದ್ಬಿಟ್ಟು ಆರಾಮಾಗಿ ಐಷಾರಾಮಿ ಕಾರ್ಗಳು ಓಡಾಡ್ತಾರೆ, ಐಷಾರಾಮಿ ಜೀವನ ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂಥರ ರಾಜ್ಯದ ಜನತೆ ತಡ್ಕೊಳಕ್ಕಾಗ್ತಿಲ್ಲ.
ಅದಕ್ಕೆ ಏನು ಮಾಡ್ತಾರೆ, ಅವರು ಒಂದು ಕಾನೂನು ತಂಡದ ಒಂದು ಪರಿಶೀಲನೆ, ಕಾನೂನು ತಂಡ ರಚನೆ ಮಾಡ್ತಾರೆ. ಕಾನೂನು ತಂಡ ರಚನೆ ಮಾಡಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟು ಮತ್ತು ಹೋಮ್ ಡಿಪಾರ್ಟ್ಮೆಂಟು ಎಲ್ಲ ಸೇರಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಸಲ್ಲಿಸಬೇಕು. ಏನು ಕೆಳ ಹಂತದ ನ್ಯಾಯಾಲಯ ಅಲ್ಲ, ಸಾರಿ, ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಬೇಲ್ನ, ರೆಗ್ಯುಲರ್ ಬೇಲ್ನ ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ಅರ್ಜಿ ಹಾಕಬೇಕು. ಅದಕ್ಕೆ ಇವರು ರೆಡಿ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾನ್ಯ ಗೃಹ ಇಲಾಖೆ, ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟು ವಕೀಲರು ನೇಮಕ ಮಾಡಿ, ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರ ವಾದ ಮಾಡೋಕ್ಕೆ ವಕೀಲರು ನೇಮಕ ಮಾಡಿ ಈಗ ಅವರು ಏನೋ ಬೇಲ್ ಕ್ಯಾನ್ಸಲೇಷನ್ ಅರ್ಜಿ ಸಲ್ಲಿಸ್ತಾವ್ರೆ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಇಲ್ಲೇ ಬೇಲ್ ಕ್ಯಾನ್ಸಲ್ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ ಹೈಕೋರ್ಟ್ನಲ್ಲೇ. ಅವರು ಆ ಕೆಲಸ ಮಾಡಿಲ್ಲ. ಯಾಕೆಂದರೆ ಬೇಲ್ ಕ್ಯಾನ್ಸಲ್ ಅರ್ಜಿ ಇದೇ ಕೋರ್ಟ್ ಬೇಲ್ ಕೊಟ್ಟರಿಂದ ಬೇಲ್ನ ಒಂದು ಕಂಡೀಷನ್ ಉಲ್ಲಂಘನೆ ಆದರೆ ಮಾತ್ರ ಇಲ್ಲಿ ಬೇಲ್ ಕ್ಯಾನ್ಸಲ್ ಮಾಡ್ಬೋದು. ಆದ್ದರಿಂದ ಇವ್ರು ಬೇಲ್ ಕೊಟ್ಟರೆ ತಪ್ಪು ಅಂತ ಹೋಗೋದು ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಇವ್ರು ಏನು ಮಾಡ್ತಾರೆ, ಈಗ ಒಂದು ವೇಳೆ ಕೆಳ ಹಂತದ ನ್ಯಾಯಾಲಯ ಟ್ರಯಲ್ ಕೋರ್ಟಲ್ಲಿ ಬೇಲ್ ಕೊಟ್ಟಿರ್ತಕ್ಕಂಥದ್ದು ತನಿಖೆ ವಿಚಾರಣೆ ಪೆಂಡಿಂಗ್ ಇರಬೇಕಾದ್ರೆ ನೋಡಿ, ವಿಚಾರಣೆ ಸಾಕ್ಷಿ ಶುರುವಾಗಬೇಕಾಗಿದೆ. ಈಗ ಸಾಕ್ಷಿ ವಿಚಾರಣೆಗೆ ದರ್ಶನ್ ಅವರು ಮತ್ತು ಅವ್ರ ಗ್ಯಾಂಗು ಅಪರಾಧಿಗಳ ಬಾಕ್ಸ್ ನಿಂತ್ಕೊಬೇಕು, ಹಾಗೂ ಸಾಕ್ಷಿಗಳ ಬಾಕ್ಸಲ್ಲಿ ಸಾಕ್ಷಿಗಳ ನಿಂತ್ಕೊಬೇಕು. ಹಾಗೂ ಪ್ರಾಸಿಕ್ಯೂಷನ್ ಸರ್ಕಾರದ ಪರ ಪ್ರಾಸಿಕ್ಯೂಟ್ರು ಮತ್ತು ತನಿಖಾಧಿಕಾರಿಗಳು ಪ್ರಾಸಿಕ್ಯೂಟ್ರಿಗೆ ಮಾಹಿತಿ ಕೊಡ್ತಾರೆ, ಹಿಂಗೆ ಕರ್ಕೊಂಬಂತೀನಿ ವಿಟ್ನೆಸ್ನ. ಈಗೇನಾಗುತ್ತೆ ಅಂದರೆ, ತನಿಖೆ ಮಾಡೋದು ಕಂಪ್ಲೇಂಟ್ ಕೊಡೋದು ಮೊದಲನೇ ಹಂತ, ತನಿಖೆ ಮಾಡೋದು ಎರಡನೇ ಹಂತ, ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ಮಾಡೋದು ಇದು ಮುಖ್ಯವಾದ ಘಟ್ಟ ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಒಬ್ಬ ಆರೋಪಿತನಿಗೆ ಶಿಕ್ಷೆ ಆಗಬೇಕು ಅಂತ ನಿಜವಾಗಿ ಅವ್ರಿಗೆ ಒಂದು ಏನು ಸಾಕ್ಷಿಗಳಿದ್ದರೆ ಆ ಶಿಕ್ಷೆ ಕೊಡಿಸೋ ಕರ್ತವ್ಯ ಕೋರ್ಟ್ ಮುಂದೆ ಏನು ತನಿಖೆ ಮಾಡಿರ್ತಾರೆ ಆ ಸಾಕ್ಷಿಗಳನ್ನ ಹಾಜರುಪಡಿಸಿ ಅವರ ಕಲೆಕ್ಟ್ ಮಾಡೋ ಮೆಟೀರಿಯಲ್ಗಳನ್ನ DNA ಫೋರೆನ್ಸಿಕ್ ನೀವೆಲ್ಲ ಏನು ಟಿ ವಿಗಳು ಮಾತಾಡ್ತೀರಾ, ಈ ಟೆಲಿಫೋನ್ ಕಾಲ್ ಎಕ್ಸ್ಚೇಂಜು, ಕಾಲ್ ಲೊಕೇಶನ್ನು, ಆಮೇಲೆ ವಿಡಿಯೋ ರಿಟ್ರೀವ್ ಮಾಡೋದು, ಆಡಿಯೋ ರಿಟ್ರೀವ್ ಮಾಡೋದು, ಆ ಕಾಲ್ನ ಏನು ಮೊಬೈಲ್ನ ಎಕ್ಸಾಮಿನೇಷನ್ ಮಾಡೋದು, ಅದೆಲ್ಲ ಮಾಡಿ ಕಲೆ ಹಾಕಿದ ಸಾಕ್ಷಿಗಳನ್ನ ಬರೀ ಕಲೆ ಹಾಕಿದ್ರೆ ಮಾತ್ರ ಮುಗ್ದಿಲ್ಲ, ಅದು ನ್ಯಾಯಾಲಯದಲ್ಲಿ ದರ್ಶನ್ ಒಂದು ಗ್ಯಾಂಗ್ ವಿರುದ್ಧ ಸಾಬೀತುಪಡಿಸ್ಬೇಕು. ಆ ಸಾಬೀತುಪಡಿಸ್ಬೇಕಾದ್ರೆ ನೀವು ಆಗೋದಿಲ್ಲ. ಅಲ್ಲಿ ಸರ್ಕಾರದ ಪರ ವಕೀಲರು, ಆ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡು, ನೋಡಿ ಸ್ವಾಮಿ, ಈ ಸಾಕ್ಷಿ ಇವ್ರ ವಿರುದ್ಧ ನಾವು ಸಾಕ್ಷಿ ನುಡಿಸ್ತಾ ಇದ್ದೀನಿ, ದಯಮಾಡಿ ನಮ್ಗೆ ಅವಕಾಶ ಕೇಳಿಕೊಂಡು ಆವಾಗ ಎದುರುದಾರರ ಪರ ಏನು ಯಾರು ಈ ದರ್ಶನ್ ಪರ ಮತ್ತು ಪರ ಎದುರುದಾರ ಲಾಯರ್ ಯಾರಿರ್ತಾರೆ ಅವರು ಸಾಕ್ಷಿಗಳನ್ನ ಮರುವಿಚಾರಣೆ ಅಲ್ಲ, ಇದು ಪಾರ್ಟಿ ಸವಾಲು ಮಾಡ್ತಾರೆ. ಆ ಪಾರ್ಟಿ ಸವಾಲಲ್ಲಿ ಆ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿ ಆಗ್ತೇನೆ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಏನು ತನಿಖೆ ಮಾಡಿರ್ತಾರೆ, ಅದ್ರ ತಕ್ಕನಾಲ್ ಕೋರ್ಟಲ್ಲಿ ನೋಡಿದ್ರೆ 100ಕ್ಕೆ 100 ಯಾವುದೇ ಅಪರಾಧ ದರ್ಶನ್ಗೆ ಅಂತಲ್ಲ, ಆ ಗ್ಯಾಂಗ್ನ ಯಾವುದೇ ಅಪರಾಧಿ ಅಥವಾ ಆರೋಪಿತನಿಗೂ ಶಿಕ್ಷೆ ಆಗೋದು ಖಂಡಿತ. ಇಲ್ಲಿ ನಾವು ಏನು ನಮ್ಗೇನು ಮೇಲೆ ನೋಡೋಕ್ಕೆ ಲೀಗಲ್ ಅಂಶ ಕಾಣ್ತಿದೆ ಅಂದರೆ, ಒಂದು ಮುಖ್ಯವಾದ ಘಟ್ಟದಲ್ಲಿ ಮಾತಾಡಬೇಕಾದ್ರೆ ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಬೇಲ್ ರಿಜೆಕ್ಷನ್ ಆರ್ಡ್ರು ತಪ್ಪು ಅಂತ ಹೇಳಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದು ಏನಂತ ಹೇಳಿದೆ ಅಂದರೆ, ಜೈಲಲ್ಲಿ ಇರಿಸಿ ವಿಚಾರಣೆ ಮಾಡ್ತಕ್ಕಂಥ ಎವಿಡೆನ್ಸು ನಿಮ್ಮಲ್ಲಿಲ್ಲ, ಮೇಲ್ನೋಟಕ್ಕೆ ಕಂಡು ಬರ್ತಿಲ್ಲ, ಹಂಗಾಗಿ ನಾನು ದರ್ಶನ್ಗೆ ಬೇಲ್ ಕೊಟ್ಟಿದ್ದೀನಿ, ಫ್ರೀ ಬಿಟ್ಬಿಟ್ಟಿಲ್ಲ, ಕಂಡೀಷನ್ ಬೇಲ್ ಕೊಟ್ಟಿದ್ದೀನಿ, ಆತ ತನಿಖೆ ಸಹಕರಿಸಬೇಕು. ಎರಡನೇದು, ಸಾಕ್ಷಿಗಳು ಯಾರನ್ನೂ ಎದುರಿಸಬಾರ್ದು ಅಥವಾ ಸಾಕ್ಷಿ ನಾಶಪಡಿಸೋಕೆ ಪ್ರಯತ್ನ ಪಡಬಾರ್ದು, ಈ ಥರ ಕಂಡೀಷನಲ್ಲಿ ಆತನಿಗೆ ಬೇಲ್ ಕೊಟ್ಟಿದ್ದಾರೆ. ಆತ ಏನು ಆ ಕೆಲಸ ಇದುವರೆಗೂ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಯಾಕೆಂದರೆ ದರ್ಶನ್ ಅವರು ಟಿ ವಿಯವ್ರು ಕಣ್ಣು ತಪ್ಪಿಸಿ ಏನೂ ಮಾಡೋಕ್ಕಾಗ್ತಿಲ್ಲ. ಈಗ ಈಗ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಕೂಡ ಕೆಲವೊಂದು ಅಂಶಗಳನ್ನ ಗ್ರೌಂಡ್ಸ್ ಮೇಲೆ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದ ಅಂಶ ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ಇಷ್ಟೊಂದು ಎವಿಡೆನ್ಸ್ಗಳನ್ನ ನಾವು ಕೊಟ್ಟಿದ್ವಿ, 260ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, CD ಆಗಿರ್ಬೋದು, ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಜೊತೆಗೆ ನ್ಯಾಯಾಲಯದ ಮುಂದೆ 164 ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಸಾಕ್ಷಿಗಳನ್ನ ಐ ವಿಟ್ನೆಸ್ ಕೂಡ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ಕೊಟ್ಟಿರೋದು ಅಂದ್ರೆ, ಯಾವುದು ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಕೆಲವೊಂದಷ್ಟು ಗ್ರೌಂಡ್ಸ್ ಮೇಲೆ ಏನು ಕೊಟ್ಟಿದ್ದಾರೆ ಅದನ್ನ ಎಲ್ಲೋ ಒಂದು ಕಡೆ ನ್ಯಾಯಾಲಯ ಆತುರದ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇದನ್ನ ಮರುಪರಿಶೀಲನೆಯನ್ನ ಮಾಡಲೇಬೇಕು ಅಂತ ಹೇಳಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಸರ್ ನೋಡಿ, ಸರ್ಕಾರ ಆಗಲಿ ದರ್ಶನ್ ಆಗಲಿ ನ್ಯಾಯಾಲಯದ ಮುಂದೆ ಒಬ್ಬ ಕಕ್ಷಿದಾರರು ಏನೇನು ಹಾಜರುಪಡಿಸ್ತಾರೆ, ಯಾವ ಗ್ರೌಂಡ್ಸ್ನ ಅವರು ಹೇಳ್ತಾರೆ, ಆ ಆಪೋಸಿಟ್ ಪಾರ್ಟಿಗಳು ಎಲ್ಲ ಕೇಳಿ ನ್ಯಾಯಾಲಯ ಕಕ್ಷಿದಾರ ಪರವಾಗಿದ್ದ ದಾಖಲೆಗಳು, ಆಪೋಸಿಟ್ ಇಬ್ಬರು ಕಕ್ಷಿದಾರ ಪರ ದಾಖಲೆಗಳನ್ನ ಪರಿಶೀಲನೆ ಮಾಡೇ ಬೇಲ್ ಕೊಡೋದು. ಸರ್, ಈಗ ನಮ್ಮ ದೇಶದಲ್ಲಿ ನ್ಯಾಯಾಂಗ ತೀರ್ಮಾನ ಒಂದು ರೀತಿ ಅಂತಿಮ ತೀರ್ಮಾನ, ಅದು ಮುಂದೆ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡದೆ ಹೋದರೆ ದಟ್ ಈಸ್ ದಿ ಫೈನಲ್. ನಿಮ್ಮಲ್ಲಿ ಏನೇ ಭಾವನೆಗಳಿದ್ರೂ, ಸಾರ್ವಜನಿಕರಿಗೆ ಏನೇ ಭಾವನೆ ಇದ್ರೂ, ಅಥವಾ ಕಣ್ಣು ಕಾಣದಿರೋ ಸತ್ಯ ಅದು ನಮ್ಮಲ್ಲಿ ನೋಡಿ ಸರ್, ಎವಿಡೆನ್ಸ್ ಈಸ್ ದಿ ಬೇಸ್ ಫಾರ್ ಎವ್ರಿಥಿಂಗ್. ಎವಿಡೆನ್ಸೇ ಇಲ್ಲ ಅಂದಾಗ ನೀವು ದರ್ಶನ್ ಕೊಲೆ ಮಾಡೋದು ಬಿಟ್ಟಿದ್ದಾರೋ, ರೇಣುಕಾಸ್ವಾಮಿ ಮರ್ಡರ್ ಅಂತ ಆಗಿದೆ, ಅವ್ರ ಅಂತಿಮ ಸಂಸ್ಕಾರ ಆಗಿದೆ, ಬಾಡಿ ಎಲ್ಲ ಸೀಸ್ ಮಾಡಿ ಆಗಿದೆ,
ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ, ಆ ಎವಿಡೆನ್ಸ್ ಇದೆ. ಆದರೆ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದು ಯಾರೋ ಎವಿಡೆನ್ಸ್ ನಿಮ್ಮಲ್ಲಿ ಇದೆಯಾ? ಅದನ್ನ ನ್ಯಾಯಾಲಯ ಕೇಳುತ್ತೆ. ರೇಣುಕಾಸ್ವಾಮಿ ಸತ್ತೋಗಿರೋ ಎವಿಡೆನ್ಸ್ ಎಲ್ಲರೂ ಸಿಗುತ್ತೆ. ಅಂದರೆ ಸರ್ ಅಲ್ಲಿ ಕೆಲವೊಂದು ಅಷ್ಟು ರಿಟ್ರೂ ಮಾಡ್ತಾರೆ. ಯಾಕಂದರೆ ಫಸ್ಟು ಚಾರ್ಜ್ ಶೀಟ್ 3991 ಅಷ್ಟು ಚಾರ್ಜ್ ಶೀಟ್ ಪುಟಗಳನ್ನು ಮೊದಲನೇ ಬಾರಿ ಮಾಡಿದ್ರು. ಅದಾದಮೇಲೆ ಎರಡನೇ ಬಾರಿ 1300ಕ್ಕೂ ಹೆಚ್ಚು ಚಾರ್ಜ್ ಶೀಟನ್ನು ಮತ್ತೆ ಒಂದು ಸಬ್ಮಿಟ್ ಮಾಡಿದ್ರು. ಅದ್ರ ಜೊತೆಗೆ ಕೆಲವೊಂದಷ್ಟು ರಿಟ್ರೂ, ಯಾಕಂದರೆ ನಮ್ಮಲ್ಲಿ ಹೈದರಾಬಾದ್ FSLಗೂ ಕೂಡ ಕಳಿಸಿದ್ರು. ಯಾಕಂದರೆ ಅವರು ಯೂಸ್ ಮಾಡ್ತಿರುವಂಥ 2 ಐಫೋನ್ ರಿಟ್ರೂ ಮಾಡೋಕ್ಕೆ ನಮ್ಮಲ್ಲಿ ಅಷ್ಟು ಟೆಕ್ನಾಲಜಿ ಇಲ್ಲ ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ರು. ಅಲ್ಲಿ ದರ್ಶನ್ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಮೃತದೇಹದ ಮುಂದೆ ನಿಂತಿರುವಂಥ ಫೋಟೋಗಳು 2 ರಿಟ್ರೂ ಆಯಿತು. ಅದ್ರ ಜೊತೆಗೆ ಕೆಲವೊಂದಷ್ಟು FSL ರಿಪೋರ್ಟ್ ಕೂಡ ಬರುತ್ತೆ. ಅಲ್ಲಿ DNA ರೇಣುಕಾಸ್ವಾಮಿ ಆತನ ಒಂದು DNA ಅಂದರೆ ರಕ್ತದ ಕಲೆಗಳು ದರ್ಶನ್ ಟಿ ಶರ್ಟು ಹಾಗೂ ಪ್ಯಾಂಟ್ ಮೇಲೆ ಇತ್ತು ಅಂತೇಳಿ ಪ್ರಬಲವಾದಂಥ ವಾದವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ. ನೋಡಿ, ನಾನು ಹೇಳ್ತೀನಿ ಸರ್, ನೀವು ಹೈದರಾಬಾದ್ಗಲ್ಲ USA ಕಳಿಸಿ, ಇಂಗ್ಲೆಂಡಿಗೆ ಕಳಿಸಿ, ಇಲ್ಲ ಚೈನಾ ಲ್ಯಾಬ್ಗೆ ಕಳಿಸಿ, ಅದು ಆ ಮಾಹಿತಿ ಅಥವಾ ಆ ಒಂದು ಸಾಕ್ಷ್ಯಾಧಾರಗಳು ಕಾನೂನಿನ ಪ್ರಕಾರದಲ್ಲಿ ಸಾಕ್ಷಿಗಳಾಗಿ ಫಸ್ಟು ಪರಿಗಣಿಸಬೇಕು. ಆ ಸಾಕ್ಷಿಗಳು ದರ್ಶನ್ ಅಥವಾ ಯಾರೋ ಆರೋಪಿ ವಿರುದ್ಧ ಶಿಕ್ಷೆ ಕೊಡಲಿಕ್ಕೆ ಅಥವಾ ಏನು ಆರೋಪ ಹೊರಿಸಿರ್ತೀರಿ, ಏನು ಆರೋಪ ಮತ್ತು ದೋಷಾರೋಪ ಒಪ್ಪಿಸಿರ್ತೀರಿ, ಅದಕ್ಕೆ ಪೂರಕವಾಗಿರಬೇಕು. ಆ ಪೂರಕವಾಗಿರೋ ಸಾಕ್ಷಿ ಶಿಕ್ಷೆ ಕೊಡುವಂಥ ಸಾಕ್ಷಿಗಳಾಗಿರ್ಬೇಕು ಅವು. ನೀವು ಯಾವ್ಯಾವುದೋ ಸಾಕ್ಷಿ ತಂದ್ಬಿಟ್ಟು ಅವು ಶಿಕ್ಷೆನೇ ಕೊಡೋಕ್ಕಾಗಲ್ಲ. ಸರ್, ನಾನು ಬಾಡಿ ಪರ್ ನಿಂತಿದ್ದೆ, ನಾನು ಟೆಲಿಫೋನ್ ಕಾಲ್ ಮಾಡಿದೆ, ನಾನು ಜೀಪಲ್ಲಿ ಹೋದೆ, ನಾನು ಸೆಕ್ಯೂರಿಟಿ ಗಾರ್ಡಿಗೆ ಮಾತಾಡಿಸ್ದೆ, ಅವ್ರು ಫೋಟೋ ತೆಗೆಸ್ಕೊಂಡ್ರು ನಾನು ಸೆಲೆಬ್ರಿಟಿ ಅಂತ, ಅದೆಲ್ಲ ಕಾನೂನಲ್ಲಿದ್ದರೆ, ಕಾನೂನು ಪ್ರಕಾರ ಶಿಕ್ಷೆ ಕೊಡುವಂಥ ಅಂಶಗಳಾಗಿದ್ದರೆ ಕೋರ್ಟ್ ಕೊಟ್ಟೇ ಕೊಡುತ್ತೆ. ನೋಡಿ ಸರ್, ನಮ್ಮಲ್ಲಿ ಒಂದು ಮರ್ಡರ್ ಕೇಸ್ಗೆ ಶಿಕ್ಷೆ ಕೊಡಬೇಕಾದ್ರೆ ಏನೇನು ಬೇಕು ಅಂತ, ಶಿಕ್ಷೆ ಕೊಡಬೇಕು, ಏನೇನು ಸಾಕ್ಷಿ ಬೇಕು ಅಂತ ತಾವು ಕೇಳಿ ದಯವಿಟ್ಟು. ಒಂದು ಮರ್ಡರ್ ಕೇಸಲ್ಲಿ ಅಪರಾಧಿಗೆ ಬೇಲ್ ಕೊಡಬೇಕು ಅಥವಾ ಶಿಕ್ಷೆ ಕೊಡಬೇಕು, ಅಪರಾಧಿಗೆ ನಾನು ಏನು ಅದು ಸಜಾ ಮಾಡಬೇಕು, ವಜಾ ಅಲ್ಲ ಸಜಾ ಮಾಡಬೇಕು ಅನ್ನೋಕ್ಕೆ ಕೆಲವು ನ್ಯಾಯಾಲಯದ ಒಂದು ಅಂಶಗಳನ್ನ ಪರಿಗಣನೆ ಮಾಡುತ್ತೆ. ಆ ಅಂಶಗಳನ್ನ ಪರಿಗಣನೆ ಮಾಡುವಾಗ ಈ ಆರೋಪಿ ವಿರುದ್ಧ ಅಥವಾ ದರ್ಶನ್ ಆರೋಪಿ ವಿರುದ್ಧ ಬೇಲ್ ಕೊಡಲಿಕ್ಕೆ ನೀವು ಮಾಡ್ತಕ್ಕಂಥ ಕಲಾಕಿನ ಸಾಕ್ಷಿಗಳು ಅಥವಾ ತನಿಖೆ ಮಾಡಿರ್ತಕ್ಕಂಥ ಮೆಥಡು, ತನಿಖೆ ಮಾಡಿ ಏನೇನು ದಾಖಲೆ ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ ಕಂಡು ಬರ್ತಿಲ್ಲ. ಒಂದು ವೇಳೆ ಕಂಡು ಬಂದರೂ ಸಹ ಈತನಿಗೆ ನ್ಯಾಯಾಲಯದ ಒಂದು ಡಿಸ್ಕ್ರಿಷನ್ ಏನು ನ್ಯಾಯಾಲಯ ವಿವೇಚನೆ ಬಿಟ್ಟಿದೆ ಬೇಲು. ಸರ್, ಈಗ ಬೇಲ್ ಈಸ್ ದಿ ನಾಟ್ ದಿ ಮ್ಯಾಟರ್ ಆಫ್ ರೈಟು. ಬೇಲ್ ಈಸ್ ದಿ ಇಂಥ ಪ್ರಕರಣದ ರೈಟ್ ಇಲ್ಲ ಬೇಲು. ಇಂಥ ಪ್ರಕರಣದಲ್ಲಿ ಬೇಲು ನ್ಯಾಯಾಲಯದ ವಿವೇಚನಾ ಶಕ್ತಿಗೆ ಬಿಟ್ಟಿದ್ದು. ನೆಕ್ಸ್ಟ್ ಈಗ ಪ್ರಾಸಿಕ್ಯೂಷನ್ ಕೂಡ ಈಗ ಕೆಲವೊಂದಷ್ಟು ಅಂಶಗಳನ್ನ ಮೇಲೆ ಈಗ ಹಾಕಿದ್ದಾರೆ. ನೆಕ್ಸ್ಟ್ ಈಗ ಅದು ಕಾಲ್ಫಾರ್ಮ್ ಆಗುತ್ತೆ, ನೆಕ್ಸ್ಟ್ ಬರುತ್ತೆ ಹಿಯರಿಂಗ್ಸ್. ಅವಾಗ ದರ್ಶನ್ ಪರ ವಕೀಲರು ಯಾವ ಅಂಶದ ಮೇಲೆ, ಯಾಕಂದ್ರೆ ಇವರು ಸಾಕಷ್ಟು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾವ ಒಂದು ಲೂಪ್ ಹೋಲ್ಸ್ಗಳ ಮೇಲೆ, ಯಾವ ಒಂದು ಮೇಜರ್ ಡೆವಲಪ್ಮೆಂಟ್ಸ್ ಮೇಲೆ ಅವ್ರು ಕೊಡಬಾರ್ದು, ರಿಜೆಕ್ಟ್ ಮಾಡಬೇಕು, ತಡೆಯನ್ನು ಹಾಕಬೇಕು ಅಂತೇಳಿ ಅವರ ಪರ ವಕೀಲರು ಯಾವ ಅಂಶದ ಮೇಲೆ ವಾದ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಸರ್. ನಮ್ಮಲ್ಲಿ ಈ ಕ್ರಿಮಿನಲ್ ಪ್ರೊಸೀಡಿಂಗ್ಸಲ್ಲಿ, ಜಸ್ಟಿಸ್ ಸಿಸ್ಟಮಲ್ಲಿ ಯಾವುದೇ ಒಬ್ಬ ಆರೋಪಿ ವಿರುದ್ಧ ಚಾರ್ಜ್ ಶೀಟ್ನ ನ್ಯಾಯಾಲಯಕ್ಕೆ ಫೈಲ್ ಮಾಡಿದಾಗ ನ್ಯಾಯಾಲಯ ಆ ಒಂದು ಚಾರ್ಜ್ ಶೀಟ್ನ ಕಾಪಿ ಹಾಗೂ ಸಾಕ್ಷಿಗಳು ಯಾರ್ಯಾರಿದ್ದಾರೆ, ಏನೇನು ತನಿಖೆ ಮಾಡಿದ್ದೀವಿ ಅಂತೇಳಿ ಆರೋಪಿಗಳಿಗೆ ಉಚಿತವಾಗಿ ನ್ಯಾಯಾಲಯ ನೀಡುತ್ತೆ. ಅದೇ ನ್ಯಾಯಾಲಯದವರು ಅದನ್ನು ಅದು ಸರ್ ಅದು ಬೆಲೆ ಕಟ್ಟಬೇಕು ಅಂತೇನಿಲ್ಲ, ಅದಕ್ಕೆ ಆ ಡಾಕ್ಯುಮೆಂಟ್ನ ಒಂದು ಸೆಟ್ ಕೊಡ್ತಾರೆ. ಆವಾಗ ಆರೋಪಿ ಪರ ವಕೀಲರುಗಳು ಅದನ್ನ ಪರಿಶೀಲನೆ ಮಾಡಿ ಇದು ಈ ಆರೋಪ ಪಟ್ಟಿ ಸಲ್ಲಿಸಿರೋದು ಸರಿಯಿಲ್ಲ ಅಂತ ಹೇಳಿ ನ್ಯಾಯಾಲಯದಲ್ಲಿ ಆತ ಒಂದು ವಕೀಲನ ಇಟ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಇರ್ತದೆ. ಅದನ್ನು ಇಯರ್ ಬಿಫೋರ್ ಚಾರ್ಜ್ ಅಂತ ಕರೀತಾರೆ. ಆರೋಪ ಪಟ್ಟಿ ಕೋರ್ಟಿಗೆ ಬಂದಿದೆ, ಆರೋಪ ಪಟ್ಟಿ ಕೋರ್ಟಿಗೆ ಬಂದಾಗ ಅಥವಾ ಚಾರ್ಜ್ ಶೀಟ್ ಕೋರ್ಟಿಗೆ ಬಂದಾಗ ನೇರವಾಗಿ ಇದು ನ್ಯಾಯಾಧೀಶರು ನೇರವಾಗಿ ಸಾಕ್ಷಿಗಳು ಕರೆಸಿ, ಏನಪ್ಪ ದರ್ಶನ್ ನೋಡಪ್ಪ ಇಂಥ ಸಾಕ್ಷಿ ಈ ಥರ ನುಡಿತಾರೆ, ಇದಕ್ಕೆ ನೀನೇನು ಹೇಳ್ತೀಯ ಅಂತ ಕೇಳೋದಿಲ್ಲ. ಸರ್, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ ಎಲ್ಲದಕ್ಕೂ ಒಂದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೀವಿ. ಏನೇ ಮಾಡಬೇಕಾದ್ರೂ ಆರೋಪಿಯ ಗಮನಕ್ಕೆ ತರಬೇಕು. ಸುಪ್ರೀಂ ಕೋರ್ಟ್ ಸುಮಾರು ಸರಿ ಹೇಳಿದೆ, ನೀವೇನೇ ಆರೋಪ ಹೊರಿಸಿ ಅದನ್ನು ಆರೋಪಿ ಗಮನಕ್ಕೆ ತಂದು ಆತನಿಗೆ ಆ ಪ್ರಕರಣದಲ್ಲಿ ಭಾಗಿಯಾಗಿ ಕೇಸ್ ನಡೆಸಲು ವಕೀಲರ ನೇಮಕ ಮಾಡ್ಕೊಳ್ಳಲು, ಪಾರ್ಟಿ ಸವಾಲು ಮಾಡಲು, ಸಾಕ್ಷಿ ವಿಚಾರಣೆ ಮಾಡಲು ಏನೇ ನ್ಯಾಯಾಲಯ ಪ್ರಕ್ರಿಯೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಮ್ಮ BNSS ಕಾಯ್ದೆನೂ ಹೇಳಿದೆ. ಈ ನಿಟ್ಟಿನಲ್ಲಿ ಯಾರು ವಕೀಲರು ಕೇಸ್ ನಡೆಸ್ತಾರೆ ಅವರು ಚಾರ್ಜ್ ಶೀಟ್ ಕಾಪಿ ಬಂದ ತಕ್ಷಣ ಕೈಗೆ ಆವಾಗ ಬಿಫೋರ್ ಚಾರ್ಜ್ ಚಾರ್ಜ್ ಅಂದರೆ ಪೊಲೀಸರು ಚಾರ್ಜ್ ಶೀಟ್ ಮಾಡಿದ್ನ ಕೋರ್ಟಲ್ಲಿ ಚಾರ್ಜ್ ಮಾಡ್ತಾರೆ. ನೋಡಿ ದರ್ಶನ್ ಹಿಂಗೆಲ್ಲ ಇದು ಮಾಡ್ತಾರೆ, ನಿಮ್ಮ ಆರೋಪ ಇದೆ, ನೀವು ಏನು ಒಪ್ಕೊತೀರಾ ತಪ್ಪು ಅಂತ ಕೇಳ್ತಾರೆ. ಯಾರು ಆರೋಪಿ ತಪ್ಪು ಒಪ್ಕೊತಾರೆ? ಇಲ್ಲ ಸರ್, ವಕೀಲರ ಮುಖಾಂತರ ನಾನು ಕೇಸ್ ನಡೆಸ್ಕೊತೀನಿ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಆವಾಗ ನ್ಯಾಯಾಲಯ ಏನು ಮಾಡುತ್ತೆ, ಆವಾಗ ಇನ್ನೊಂದು ವಕೀಲರು ಏನು ಮಾಡ್ತಾರೆ, ಅವರ ವಕೀಲರು ಒಂದು ಅವಕಾಶ ಕೇಳ್ತಾರೆ. ಸ್ವಾಮಿ, ನಾನು ಕಾನೂನು ಡಿಸ್ಚಾರ್ಜ್ ಹಾಕೋಣಕ್ಕೆ ಅವಕಾಶ ಇದೆ, CRPC ಅಥವಾ BNSS ಅವಕಾಶ ಇದೆ, ನಾನು ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಸ್ಕೊತೀನಿ. ನೋಡಿ, ಚಾರ್ಜು ಡಿಸ್ಚಾರ್ಜು
ಒಂದು ಬ್ಯಾಟ್ರಿ ಇದ್ದಾಗ ನಾವು ಬ್ಯಾಟ್ರಿ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಆಗಲ್ವಾ, ಆ ಲ್ಯಾಂಗ್ವೇಜ್ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಲೀಗಲ್ ಲ್ಯಾಂಗ್ವೇಜ್ ಆದರೆ ಚಾರ್ಜ್ 6 ರೂಪಾಯಿ ಓಡಿಸೋದು, ಡಿಸ್ಚಾರ್ಜ್ ಮಾಡೋಕ್ಕೆ ಒಂದು ಅವಕಾಶ ಕಾನೂನಲ್ಲೇ ಕೊಟ್ಟಿದ್ದಾರೆ. ಅದೇನು ದರ್ಶನ್ಗೋಸ್ಕರ ಸ್ಪೆಷಲ್ ಕೊಟ್ಟಿದ್ದಲ್ಲ. ದರ್ಶನ್ ಮತ್ತು ಇತರರು ಯಾರು ಇದ್ದಾರೆ ಅವ್ರಿಗೆಲ್ಲ ಫೆಸಿಲಿಟಿ ಇದೆ. ಡಿಸ್ಚಾರ್ಜ್ ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ. ಮೇಲ್ನೋಟಕ್ಕೆ ಅವ ಡಿಸ್ಚಾರ್ಜ್ ಅಪ್ಲಿಕೇಶನಲ್ಲಿ ಏನಪ್ಪ ಇದು ಸಾಕ್ಷಿಗಳು ಕಲೆ ಹಾಕಿರೋದು, ವಿಟ್ನೆಸ್ ಸ್ಟೇಟ್ಮೆಂಟು, ಮೆಟೀರಿಯಲ್ ಆಬ್ಜೆಕ್ಟ್ ಕಲೆಕ್ಟ್ ಮಾಡೋದು ಎಲ್ಲ ಏನು ಸಾಬೀತು ಆಗೋದಿಲ್ಲ ದರ್ಶನ್ ನನ್ನ ಗ್ಯಾಂಗ್ ಮೇಲೆ ಹೇಳ್ಬಿಟ್ಟು ನ್ಯಾಯಾಲಯ ಡಿಸ್ಚಾರ್ಜ್ ಬೇಕಾದ್ರೆ ಮಾಡ್ಬೋದು. ಸರ್, ಈಗ ಒಂದು ವೇಳೆ ಏನಾದರೂ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ವಿರುದ್ಧವಾಗಿ ಏನಾದರೂ ಜಾಮೀನು ತಡೆ ಮಾಡುವಂಥದ್ದು ಅಥವಾ ಜಾಮೀನನ್ನು ಕ್ಯಾನ್ಸಲ್ ಮಾಡಿದ್ರೆ ದರ್ಶನ್ಗೆ ಯಾವ ರೀತಿ ಸಂಕಷ್ಟ ಎದುರಾಗ್ಬೋದು? ಅಂದರೆ ಓವರಾಲ್ 7 ಜನ ಆರೋಪಿಗಳು. ಸರ್ ನೋಡಿ, ದರ್ಶನ್ 7 ಜನ ಆರೋಪಿಗಳಿಲ್ಲ, ಎಲ್ಲ ಆರೋಪಿಗಳಿಗೆ ಮಾತಾಡೋದು. ಒಂದು ವೇಳೆ ರಾಜ್ಯ ಸರ್ಕಾರ ಎಲ್ಲ ಆರೋಪಿಗಳ ವಿರುದ್ಧ ಕೇಸ್ನ ಬೇಲ್ನ ಕ್ಯಾನ್ಸಲೇಷನ್ ಅರ್ಜಿ ಹಾಕ್ಕೊಂಡಿದ್ದಾರೆ. ಅದು ಆ ಅರ್ಜಿ ಅಲ್ಲ, ಅದ್ರ ನ್ಯಾಚುರಲ್ ಆಗಿರ್ತದೆ. ದರ್ಶನ್ ಸರೆಂಡರ್ ಆಗ್ತಾರೆ, ಜೈಲಲ್ಲಿ ಇರ್ತಾರೆ, ಸಾಕ್ಷಿಗಳ ವಿಚಾರಣೆ ಆಗುತ್ತೆ. ಸಾಕ್ಷಿಗಳ ವಿಚಾರಣೆ ದರ್ಶನ್ ವಿರುದ್ಧ ನುಡಿಲಿಲ್ಲ ಅಂದರೆ ದರ್ಶನ್ ಅವರು ಆಚೆಗೆ ಬರ್ತಾರೆ, ಆರೋಪ ಮುಕ್ತರಾಗಿ ಬರ್ತಾರೆ. ಆರೋಪ ಅಲ್ಲ, ದೋಷಾರೋಪ ಮುಕ್ತವಾಗಿ ಬರ್ತಾರೆ. ಒಂದು ವೇಳೆ ಸಾಕ್ಷಿಗಳು ಸನ್ಮಾನ್ಯ ಚಂದನ್ ಕುಮಾರ್ ಅವರು ಸಾಕ್ಷಿ ಕಲೆ ಹಾಕಿದ್ದಾರಲ್ಲ, ತನಿಖೆ ಆಗಬೇಕಾದ್ರೆ ಅವ್ರು ಹಾಕಿ ಸಾಕ್ಷಿ ಕಲೆ ಹಾಕಿರ್ತಕ್ಕಂಥದ್ದು ಪ್ರಸನ್ನ ಕುಮಾರ್ SPP ಅವರು ಏನಾದ್ರು ವಿಶೇಷ ಪ್ರಾಸಿಕ್ಯೂಟರ್ ಅವರು ಏನಾದರೂ ಇಬ್ಬರು ಸೇರಿ ಸರಿಯಾಗಿ ಕೋರ್ಟಲ್ಲಿ ವಿಚಾರಣೆ ನಡೆಸಿ ಸಾಕ್ಷಿಗಳು ವಿಚಾರಣೆ ನಡೆಸಿ ಆ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿ ಆಗದಂತೆ ನೋಡ್ಕೊಂಡ್ರೆ ಅವ್ರಿಗೆ ದರ್ಶನ್ಗೆ ಶಿಕ್ಷೆ ಆಗೋದಂತ ಗ್ಯಾರಂಟಿ. ಎಸ್, ಇವಿಷ್ಟು ಹೈಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ RNL ಮೂರ್ತಿ ಅವರ ಮಾತು. ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸಿದ ನಂತರ ಸಾಕ್ಷಿಗಳು ಕೂಡ ಸಾಬೀತಾದರೆ ಒಂದು ವೇಳೆ ಅಲ್ಲಿ ಕೂಡ ಬೇಲ್ ಅರ್ಜಿಯನ್ನು ಕ್ಯಾನ್ಸಲ್ ಹಾಕೊಂಡಿದ್ರೆ, ಒಂದು ವೇಳೆ ಅಲ್ಲಿ ಅಂದರೆ ವಾದ ಪ್ರತಿವಾದ ಆಲಿಸಿದ ನಂತರ ಏನಾರ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ದರ್ಶನ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಜೊತೆಗೆ ಮತ್ತೊಂದು ಸಂಕಷ್ಟ ಎದುರಾಗುವಂಥ ಎಲ್ಲ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಅಜಯ್ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.